ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ಓವನ್ ಇಲ್ಲದೆ ಬೇಕಿಂಗ್ ಸೋಡಾ ಇಲ್ಲದೆ ತುಂಬ ಸುಲಭವಾಗಿ ಮನೆಯಲ್ಲೇ ಕಾಫಿ ಸ್ಟೈಲಲ್ಲಿ ಟಿರಾಮಿಸು ಡೆಸರ್ಟ್ ಮಾಡೋ ವಿಧಾನ ನಾನು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ, ಹಾಗೆ ಕಾಫಿ ಫ್ಲೇವರ್ ಅದ್ಭುತವಾಗಿರುತ್ತೆ, ಬಾಯಲ್ಲಿ ಇಟ್ಟರೆ ಕರಗ್ತಾ ಇರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಸ್ಯಾಶೆಟ್ ಇನ್ಸ್ಟೆಂಟ್ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಒಂದು ಹಾಫ್ ಕಪ್ ಬಿಸಿನೀರಿಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ 1 ಟೇಬಲ್ ಸ್ಪೂನ್ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಪ್ ಮಿಸ್ ಆಗಿದೆ. ಇಲ್ಲಿ 1 ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೊಂಡು ಚೆನ್ನಾಗಿ ಸ್ಟರ್ ಮಾಡ್ಕೋಬೇಕು. ಸ್ಟರ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ 150 ಗ್ರಾಮ್ಸ್ ಅಷ್ಟು ಚೀಸ್ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಪನ್ನೀರ್ ಕೂಡ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಪನ್ನೀರ್ ಆ್ಯಡ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಮತ್ತೆ 1 ಸ್ಯಾಶೆಟ್ ಇನ್ಸ್ಟೆಂಟ್ ಕಾಫಿ ಪೌಡರ್, ಹಾಗೆ ಇಲ್ಲಿ ಹಾಫ್ ಕಪ್ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಹನಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನೇ ಸಾಕು. ಸ್ವಲ್ಪ ಸ್ವೀಟ್ನೆಸ್ಸಿಗೆ 2 ಟೇಬಲ್ ಸ್ಪೂನ್ ಹನಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಫ್ಲೇವರಿಗೆ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮತ್ತೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೊಂಡು 1-1.5 ಟೇಬಲ್ ಸ್ಪೂನ್ ಶುಗರ್ ಹಾಕೋಬೇಕು. ಅದು ಹಾಕ್ಕೊಂಡು ಮತ್ತೆ ಪುನಃ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕ್ರೀಮಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹಾಗೆಯೇ ಟೇಸ್ಟು ಕೂಡ ಚೆನ್ನಾಗಿತ್ತು. ಅದಾದ ನಂತರ ನಾನಿಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ. ಬ್ರೌನ್ ಬ್ರೆಡ್ಡಿಂದು ಸೈಡ್ ಎಡ್ಜಸ್ ಎಲ್ಲ ತಕ್ಕೊಬಿಟ್ಟು ಇಲ್ಲಿ ಒಂದೊಂದೇ ಡಿಪ್ ಮಾಡಿಕೊಂಡು ಇಲ್ಲಿ ನಾನು ಪ್ಲೇಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಬೌಲಿಗೆ. ಇಲ್ಲಿ 2 ಬ್ರೆಡ್ ಪೀಸ್ ತೊಗೊಂಡು ನಾನಿಲ್ಲಿ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲೆ ನಾನಿಲ್ಲಿ ಕ್ರೀಮಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕ್ರೀಮಿನ ಇಲ್ಲಿ ನೀವು ಜಾಸ್ತಿನೇ ಹಾಕೋಬೇಕು ಇದ್ರ ಮೇಲೆ. ನೋಡಿ, ನಾನಿಲ್ಲಿ ಮತ್ತೆ ಅದು ಕ್ರೀಮಿನ ಪ್ಲೇಸ್ ಮಾಡಾದ್ಮೇಲೆ ಮತ್ತೆ ಪುನಃ ನಾನಿಲ್ಲಿ ಬ್ರೆಡ್ನೆಲ್ಲ ಅದಕ್ಕೆ ಕಾಫಿ ಫ್ಲೇವರ್ಗೆ ಹತ್ಕೊಂಡು ಮತ್ತೆ ನಾನಿಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಮೇಲೆ ಸೆಕೆಂಡ್ ಇದರ ಮೇಲೆ ಮತ್ತೆ ನಾನಿಲ್ಲಿ ಕ್ರೀಮ್ನೆಲ್ಲ ಪ್ಲೇಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಟ್ಟು ನಾನು 3 ಸ್ಟೆಪ್ ಮಾಡಿದ್ದೀನಿ. ಇದು ಸೆಕೆಂಡ್ ಸ್ಟೆಪ್ಪು. ಥರ್ಡ್ ಸ್ಟೆಪ್ಪಿಗೂ ಹಾಗೆಯೇ ಮಾಡಿಕೊಂಡು ಮತ್ತೆ ಇದರ ಮೇಲೆ ಮತ್ತೆ ಕ್ರೀಮಿನ ಹಾಕ್ಕೋಬೇಕು. ಇಲ್ಲಿ ಸ್ವಲ್ಪ ಕ್ರೀಮ್ನ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ನೋಡಿ, ನಾನಿಲ್ಲಿ ನೀವು ರೆಗ್ಯುಲರ್ ಬ್ರೆಡ್ನ ಯೂಸ್ ಮಾಡ್ಬೋದು, ನಾನಿಲ್ಲಿ ವೀಟ್ ಬ್ರೆಡ್ನ ಯೂಸ್ ಮಾಡಿದ್ದೀನಿ. ಮತ್ತು ನಾನಿಲ್ಲಿ ನೋಡಿ ಎಲ್ಲ ಕ್ರೀಮಿನೆಲ್ಲ ಮತ್ತೆ ನಾನಿಲ್ಲಿ ಪ್ಲೇಸ್ ಮಾಡ್ಕೊಂಡು ಇದ್ರ ಮೇಲೆ ಸ್ವಲ್ಪ ಕೊಕೊ ಪೌಡರ್ನ ನಾನಿಲ್ಲಿ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಸ್ಪ್ರಿಂಕಲ್ ಮಾಡ್ಕೊಬಿಟ್ಟು ಇದನ್ನು ಫ್ರಿಡ್ಜಿಗೆ ಒಂದು 4 to 5 ಅವರ್ಸ್ ಇದನ್ನು ಇಟ್ಬಿಡಬೇಕು. ಆಫ್ಟರ್ 4 to 5 ಅವರ್ಸ್ ನೋಡಿ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಸೆಟ್ಟಾಗಿರುತ್ತೆ ಇದು. ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಟ್ಟರೆ ಕರಗ್ತಾ ಇರುತ್ತೆ. ಅದು ಕಾಫಿ ಲವರ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.